ಸ್ನೇಹಿತರೆ ನಮಸ್ಕಾರ. ನಾನು ಬಸವನಪ್ಪ ಕಂಬಾರ್. ನನ್ನ ಚಾನಲ್ಗೆ ಸ್ವಾಗತ. ತುಂಬ ದಿನಗಳ ನಂತರ ನಾನು ಮತ್ತೆ ಹೊಸ ವಿಡಿಯೋವನ್ನು ಮಾಡ್ತಿದ್ದೀನಿ. ತಾಂತ್ರಿಕ ತೊಂದರೆಗಳಿಂದಾಗಿ ನಾನು ಈ ಮಧ್ಯದಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಎಲ್ಲರೂ ಕ್ಷಮಿಸಿ. ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಮುಂದೆ ಬರುತ್ತಾ ಇಲ್ವಾ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಶಕ್ತಿ ನಿಧಿ, ಆಮೇಲೆ ಶಕ್ತಿ ಯೋಜನೆ, ಈ ಎಲ್ಲ ಯೋಜನೆಗಳು ಇನ್ಮೇಲೆ ಬರ್ತಾವ ಅಥವಾ ಇಲ್ಲ ಎನ್ನುವುದೇ ಇವತ್ತಿನ ಈ ವಿಡಿಯೋದ ಟಾಪಿಕ್ಕು. ಯಾಕೆ ಅಂತಂದರೆ ಮೊನ್ನೆ ನಡೆದಿರತಕ್ಕಂತಹ ಲೋಕಸಭಾ ಚುನಾವಣೆಯ ರಿಸಲ್ಟ್ ದಿನ ಕಾಂಗ್ರೆಸ್ ಅಂದುಕೊಂಡ ರೀತಿ ಮೊದಲಿ ಬಹುಮತವನ್ನು ಆಗಲಿ ಅಷ್ಟು ಸೀಟ್ಗಳನ್ನು ಪಡೆದುಕೊಳ್ಳಲಿಲ್ಲ. ಅದು ತಮಗೂ ಕೂಡ ಗೊತ್ತಿದೆ. ಯಾಕೆಂತಂದರೆ ಸರ್ಕಾರ ಈ ಎಲ್ಲ ಯೋಜನೆಗಳನ್ನು ನೀಡಿದ್ದು ಜನರಿಗೆ ಒಳ್ಳೆಯದಾಗಲಿ ಅಂತ, ಅಥವಾ ಈ ಇಂಥ ಯೋಜನೆಗಳಿಂದ ಜನ ನಮ್ಮನ್ನು ಬೆಂಬಲಿಸ್ತಾರೆ, ನಮಗೆ ವೋಟ್ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಈ 5 ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ಕಳೆದ ವರ್ಷ ಈ ವಿಧಾನಸಭಾ ಎಲೆಕ್ಷನ್ದಲ್ಲಿ ತಮಗೆಲ್ಲರಿಗೂ ನೀಡಿತ್ತು ಮತ್ತು ಅದೇ ರೀತಿಯಾಗಿ ಅವುಗಳನ್ನು ಕೊಡ್ತಾ ಬಂದಿತ್ತು. ಆದರೆ ಅದೇ ಬೇಸ್ಡ್ ಮೇಲೇ ಇದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ 2,000 ಹಣ ಮತ್ತು ಕೇಂದ್ರದಿಂದ 8,000 ಒಟ್ಟು 10,500 ರೂಪಾಯಿಗಳನ್ನು ಪ್ರತಿ ಮಹಿಳೆಯರಿಗೆ ಕೊಡಬೇಕೆನ್ನುವ ಇನ್ನೊಂದು ಯೋಜನೆಯನ್ನು ಕೂಡ ಅನೌನ್ಸ್ ಮಾಡಿತ್ತು. ಆದರೆ ಕಾರಣಾಂತರಗಳಿಂದ ಸರ್ಕಾರ ಅಂದುಕೊಂಡ ರೀತಿಯಲ್ಲಿ ಅಷ್ಟು ಸೀಟ್ಗಳು ಬರಲಿಲ್ಲ. ಅಲ್ಲಿ ಕೇಂದ್ರ ಚುನಾವಣೆಯಲ್ಲಿ ಕೆಲವು ಅವ್ರು ಅಂದುಕೊಂಡ ಮಟ್ಟದಲ್ಲಿ ಬರೋದ ಕಾರಣಕ್ಕಾಗಿ ಈಗಾಗಲೇ ಅಲ್ಲಿ ಭಿನ್ನಾಭಿಪ್ರಾಯ ಶುರುವಾಗಿದೆ. ನಾವು ಕೊಡ್ತಿರ್ತಕ್ಕಂಥ ಈ ಯೋಜನೆಗಳು ಜನರಿಗೆ ಇಷ್ಟ ಆಗಿದೆಯಾ ಅಥವಾ ಇಲ್ವಾ? ಒಂದು ವೇಳೆ ಇಷ್ಟ ಆಗಿದ್ದರೆ ಜನ ನಮಗೆ ವೋಟ್ ಹಾಕ್ತಿದ್ರಲ್ವಾ ಅನ್ನೋದು ಒಂದು ಜಿಜ್ಞಾಸೆ ಶುರುವಾಗಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರುಗಳು ಮತ್ತು ಶಾಸಕರಿಗೂ ಕೂಡ ಈ ಬಗ್ಗೆ, ಈ ಯೋಜನೆಗಳ ಬಗ್ಗೆ ಅಪಸ್ವರಗಳನ್ನು ಎತ್ತಿದ್ದಾರೆ, ಮಾತಾಡ್ತಿದ್ದಾರೆ. ಇವುಗಳನ್ನು ಬೇಡ, ನಿಲ್ಲಿಸೋದು ಒಳ್ಳೆಯದು ಅನ್ನೋ ಮಾತುಗಳು ಕೂಡ ಬಂದಿದೆ. ಆದರೆ ಸರ್ಕಾರ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದಿದೆ. ಈ ಯೋಜನೆಗಳನ್ನು ಮುಂದುವರಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಜೊತೆ ಮಾತನಾಡಿ ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ಗಂಭೀರವಾದಂಥ ಒಂದು ಚರ್ಚೆ ಮತ್ತು ಒಂದು ಸಭೆಯನ್ನು ಆಯೋಜಿಸಲು ನಿರ್ಧಾರ ಮಾಡಿದೆ. ಏನು ನಿರ್ಧಾರ ಮಾಡಿ ಏನು ಚರ್ಚೆ ಮಾಡ್ತಾರೆ ಅಂತಂದರೆ, ಈ ಯೋಜನೆಗಳು ಜನರಿಗೆ ಉಪಯೋಗ ಆಗಿದಾವ ಇಲ್ವಾ, ಆಗಿದ್ದರೆ ಯಾಕೆ ಜನ ನಮಗೆ ಓಟ್ ಹಾಕಲಿಲ್ಲ ಒಂದು, ಆಮೇಲೆ ಆಗಬೇಕಾದ್ರೆ ಆಗಿನ್ನೂ ಇದು ಸರಿಯಾದ ಮಟ್ಟದಲ್ಲಿ ಹೋಗಿ ಮುಟ್ಟಿದ್ರೆ ಜನ ಇವುಗಳನ್ನು ಯಾಕೆ ಒಪ್ಕೊಳ್ತಿಲ್ಲ, ಇವುಗಳನ್ನು ಒಪ್ಕೊಳ್ಬೇಕಂತಂದ್ರೆ ಇವುಗಳಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಾ, ಹೀಗೆ ಈ ಅನೇಕ ವಿಷಯಗಳ ಕುರಿತು, ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ ಮತ್ತು ಶಕ್ತಿ ಯೋಜನೆ, ಆಮೇಲೆ ಇವೆಲ್ಲವುಗಳ ಬಗ್ಗೆಯೂ ಕೂಡ ಜನರಿಗೆ ಯಾಕೋ ಒಲವು ತೋರಲಿಲ್ಲಲ್ಲ ಅನ್ನೋ ಒಂದು ಅಸಮಾಧಾನ ಸರ್ಕಾರದ ಮೇಲೆ ಬಂದಿದೆ. ಸೊ ಅದಕ್ಕಾಗಿ ಏನು ಮಾಡಕತ್ತಿದ್ದಾರೆ ಅಂತಂದರೆ, ಈ ಯೋಜನೆಗಳ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಮತ್ತು ಹೈಕಮಾಂಡ್ ಜೊತೆಗೂಡಿ ಇವುಗಳ ಬಗ್ಗೆ ಚರ್ಚೆಯನ್ನು ಮಾಡೋರಿದ್ದಾರೆ. ಅದಕ್ಕಾಗಿ ಆ ಚರ್ಚೆ ಆದ ಬಳಿಕ ಏನು ಮಾಡ್ತಾರೆ ಅಂತಂದರೆ, ಈ ಯೋಜನೆಗಳನ್ನು ಮುಂದುವರಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಒಂದು ಗಟ್ಟಿ ನಿಲುವು ಆ ಸಭೆಯಲ್ಲಿ ತಗೊಳ್ತಾರೆ. ಅದಾದ ಮೇಲೆ ಈಗಾಗಲೇ ಯಾರು 11ನೇ ಕಂತು ಮತ್ತು 12ನೇ ಕಂತು ತೊಗೊಳೋದಕ್ಕಂಥ ತರಾತುರಿಯಲ್ಲಿದ್ದೀರೋ ಅಥವಾ ಆ ಥರ ಪಡ್ತಾ ಇದ್ದೀರೋ, ಕಾಯಕತ್ತಿದ್ದೀರೋ, ಅವರಿಗೆ ಚೂರು ನಿರಾಶೆ ಇದೆ. ಯಾಕೆ ಅಂತಂದರೆ ಅವು ಬರೋದು ಇನ್ನೂ ಲೇಟು. ಇನ್ನು ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳದ ಹಣ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಬಂದಿದೆ, ಬೇರೆ ಯಾರಿಗೂ ಬಂದಿಲ್ಲ. ದಯವಿಟ್ಟು ಹೆದರಬೇಡಿ. ಇವುಗಳ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಉನ್ನತ ಮಟ್ಟದ ಸಭೆ ಆಗಬೇಕು. ಅದರ ಬಗ್ಗೆ ಚರ್ಚೆ ಆದ ಮೇಲೇ ಇವೆಲ್ಲವುಗಳ ಬಗ್ಗೆ ಅವರು ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದು ಇವುಗಳನ್ನು ಮುಂದುವರಿಸಬೇಕಾ ಬೇಡ ಎನ್ನುವುದ್ರ ಬಗ್ಗೆ ಒಂದು ಮಾಹಿತಿಯನ್ನು ಅವರೇ ಅನೌನ್ಸ್ ಮಾಡ್ತಾರೆ. ಆದರೆ ಮುಂದಿನ ಕಂತುಗಳನ್ನು ಕೊಡುವಲ್ಲೂ ಕೂಡ ಸ್ವಲ್ಪ ವಿಳಂಬ ಆಗೋದು ಖಂಡಿತ. ದಯವಿಟ್ಟು ಅವರ ಕೊಡಲ್ಲ ಅಂತೇನು ಹೇಳಿಲ್ಲ, ಬಟ್ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದು ಮಾತ್ರ ಸತ್ಯವೇ. ಇನ್ನು ಇನ್ನೊಂದು ವಿಷಯ, ಯಾರಿಗೆ ಬಂದಿಲ್ಲ ಮತ್ತಂತ ಇನ್ನೂ ಕೆಲವೊಂದಿಷ್ಟು ಜನರಿಗೆ ಬಂದಿಲ್ಲ ಅಂತ ಇರೋದಿಲ್ಲ, ಅದಕ್ಕೆ ಇನ್ನೊಂದು ತಾಂತ್ರಿಕ ತೊಂದರೆಯನ್ನು ಇಲ್ಲಿ ನಾನು ಹೇಳ್ತಿದ್ದೀನಿ. ಯಾಕಂದ್ರೆ ಅದು ಕೂಡ ಕಂಡು ಬಂದಿದೆ. ಆಧಾರ್ ಕಾರ್ಡನ್ನು ಮಾಡಿಸಿ ಯಾರು 10 ವರ್ಷ ಕಳೆದಿದ್ದಾವೋ, ಆಧಾರ್ ಕಾರ್ಡ್ ಮಾಡಿ 10 ವರ್ಷ ಯಾರು ಕಳೆದಾವೋ ಅವುಗಳನ್ನು ಅಪ್ಡೇಟ್ ಮಾಡಿಸ್ಬೇಕು. ಯಾರು ಅಪ್ಡೇಟ್ ಮಾಡಿಸಿದ 10 ವರ್ಷದ ತನಕನೂ ಕೂಡ ಅದರಲ್ಲಿ ಫೋನ್ ನಂಬರ್ ಆಗಲಿ, ಹೆಸರು ಬದಲಾವಣೆ ಆಗಲಿ ಇಂಥದ್ರಲ್ಲಿ ಮಾಡಿಲ್ಲ ಅನ್ನೋದೇ ಆದರೆ ಅಂಥವ್ರ ಆಧಾರ್ ಕಾರ್ಡು ಏನಾಗ್ತದಂದರೆ ಕ್ಯಾನ್ಸಲ್ ಆಗ್ತದೆ. ನೀವು ಅವುಗಳನ್ನು ಅಪ್ಡೇಟ್ ಮಾಡಿಸ್ಬೇಕು. ಅಪ್ಡೇಟ್ ಮಾಡಿಸಲಿಲ್ಲ ಅಂತಂದರೆ ಅದೇ ಆಧಾರ್ ಕಾರ್ಡದ ಮೇಲೇ ನೀವು ಏನಾದರೂ ಈ ಗೃಹಲಕ್ಷ್ಮಿ ಯೋಜನೆ ಇಂಥದನ್ನೆಲ್ಲ ತೊಗೊಳ್ತಿದ್ರೆ ಅಂದರೆ ಅವುಗಳನ್ನು ಕೂಡ ನಿಲ್ಲಿಸುವ ಸಾಧ್ಯತೆ ಇದೆ. ಇನ್ನು ಎರಡನೇದು, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೆಲವೊಂದಿಷ್ಟು ಮಹತ್ವದ ಬದಲಾವಣೆಗಳನ್ನು ಕೂಡ ಮಾಡುವ ನಿರೀಕ್ಷೆ ಇದೆ. ಏನು ಅಂತಂದರೆ, ಹಣದ ಮೊತ್ತವನ್ನೇನಾದರೂ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು ಒಂದು. ಆಮೇಲೆ ಕೆಲವೊಂದು ಈಗೇನು ಕೊಡ್ತಿದ್ದಾರಲ್ಲ ಅಷ್ಟು ಜನರಿಗೆ ಕೊಡೋದಿಲ್ಲ,
ಕೆಲವು ಅರ್ಹತೆಗಳನ್ನು ಮಾನದಂಡಗಳನ್ನು ಮಾಡಿ ಕೆಲವೊಂದಿಷ್ಟು ಜನರನ್ನು ಕಡಿಮೆಗೊಳಿಸುವ ವಿಚಾರವೂ ಕೂಡ ಇದೆ, ಅಥವಾ ಹೆಚ್ಚು ಮಾಡುವ ವಿಚಾರವೂ ಕೂಡ ಇದೆ. ಇವೆಲ್ಲವೂ ಕೂಡ ಎಲ್ಲಿ ಅಂತಂದರೆ ಈ ಸರ್ಕಾರದ ಉನ್ನತ ಮಟ್ಟದ ಸಭೆ ನಡೆದು ಅದರಲ್ಲಿ ಏನು ಫೈನಲ್ ಆಗ್ತದೆ ಆ ಬೇಸ್ಡ್ ಮೇಲೆ ನಿಮಗೆ ಉಳುಕಿದ ಹಣಗಳು ಬರುವ ಸಾಧ್ಯತೆ ಇದೆ ಅನ್ನೋದನ್ನು ಈ ನಾವು ಬಲ್ಲ ಮೂಲಗಳಿಂದ ಖಚಿತವಾದ ಮಾಹಿತಿಯನ್ನು ಈ ಮೂಲಕ ತಮಗೆ ತಿಳಿಸ್ಪಡ್ತಿದ್ದೀನಿ. ದಯವಿಟ್ಟು ಯಾರು ವಿಡಿಯೋನ ನೋಡ್ತಿದ್ದೀರಿ, ಈಗ ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ ಯಾರ್ಯಾರು ತೊಗೊಳ್ತಿದ್ದಾರೋ ಅವರೆಲ್ಲರಿಗೂ ಕೂಡ ಇದನ್ನು ಹಂಚಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೀವು ಮಾಡೋ ಪ್ರತಿಯೊಂದು ಲೈಕು ಕೂಡ ನನಗೆ ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ಈ ವಿಡಿಯೋಕ್ಕೆ ನಾನು 1000ದಷ್ಟಾದರೂ ಲೈಕ್ಗಳನ್ನು ಬಯಸ್ತಿದ್ದೀನಿ. ಇನ್ನು ಮೇಲೆ ಗೃಹಲಕ್ಷ್ಮಿ ಯೋಜನೆ, ಈ 5 ಯೋಜನೆಗಳ ಬಗ್ಗೆ ಏನು ಅಪ್ಡೇಟ್ಸ್ ಇದೆಯೋ ಅದನ್ನು ವಾರದಿಂದ ವಾರಕ್ಕೆ ನಿಮಗೆ ಸದಾಕಾಲವೂ ನಾನು ನೀಡ್ತೇನೆ, ಅಪ್ಡೇಟ್ಗಳನ್ನು ಕೊಡ್ತಾನೆ ಹೋಗ್ತೀನಿ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ.